ಓಂ ಮಾತ್ರೇ ನಮಃ. ಮಿಥುನ ರಾಶಿಯವರಿಗೆ 6ನೇ ಮನೆಯಲ್ಲಿ ಅವ್ರದ್ದು ಓನ್ ಲಾರ್ಡ್ ಏನಿದ್ದಾನೆ ಅವನು 6ನೇ ಮನೆಯಲ್ಲಿ ಕುತ್ಕೊಳ್ಳೋದ್ರಿಂದ ಶತ್ರು ರೋಗ ಋಣ ಅನ್ನೋದು ಅವರ ಒಂದು ಕೆಲಸದಿಂದ ಅಥವಾ ಇಷ್ಟು ವರ್ಷ ಮುಚ್ಚಿಟ್ಟು ಏನಾದ್ರು ಮಾಡ್ತಾ ಇದ್ದರೆ ಅದರಿಂದ ನಿಮಗೆ ತೊಂದರೆ ಆಗುತ್ತೆ. ನಿಮ್ದು ಯಾವುದೋ ಒಂದು ಡಾಕ್ಯುಮೆಂಟೇಷನ್ ಮಾಡೋದಿತ್ತು, ಅದನ್ನು ಯಾರಿಗೂ ತೋರಿಸಲಿಲ್ಲ, ಇವಾಗ ಪ್ರಾಬ್ಲಮ್ ಬರುತ್ತೆ. ನಿಮ್ಮ ವರ್ಕಲ್ಲಿ ಏನಾದರೂ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಬರುವಂಥದ್ದು ಚಾನ್ಸಸ್ ಇರುತ್ತೆ. ಅದರಲ್ಲೂ ನೀವೇನಾದ್ರು ಮನೆ ಕಟ್ಟೋದಿದ್ರಿ, ಲ್ಯಾಂಡು ಪ್ರಾಪರ್ಟಿದು ನೀವೇನಾದರೂ ಅಕಸ್ಮಾತ್ ನೋಡ್ದಂಗೆ ತೊಗೊಂಡಿದ್ರೆ ಅದು ಪ್ರಾಬ್ಲಮ್ ಬರುತ್ತೆ. ಹಾಗೆ ಹಳೆಯ ಲ್ಯಾಂಡ್ಗಳು ಕೂಡ, ಯಾಕಂದರೆ 6ನೇ ಮನೆಯಲ್ಲಿ ಬುಧ ಉಚ್ಚ ಸ್ಥಾನ, ಸಡನ್ಲಿ ನಿಮಗೆ ಮನೆ ಒಂದು ರಿಲೇಟೆಡ್ ಆಗಿ ಅಥವಾ ಜಾಗದ ರಿಲೇಟೆಡ್ ಆಗಿ ಲಾಭ ಸಿಕ್ಬಿಡುತ್ತೆ. ಯಾರು ಕೊಡಲ್ಲ ಅಂತಿದ್ರು ಅವರೇ ದುಡ್ಡು ಕೊಟ್ಬಿಡೋದು ಅಥವಾ ಮನೆಗೆ ರಿಲೇಟೆಡ್ ಆಗಿ ಹೆಲ್ಪ್ ಮಾಡುವಂಥದ್ದು ಚಾನ್ಸಸ್ಸು ತುಂಬ ಇರುತ್ತೆ. ಮತ್ತು ನಿಮಗೆ 11ನೇ ಮನೆ ಲಾರ್ಡ್ ಏನಿದ್ದಾನೆ ಅವನೇ ಸೆಕೆಂಡ್ ಹೌಸಲ್ಲಿ ಕೂತಿರೋದ್ರಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಬರುವಂಥದ್ದು ಏನಿದೆ ಅದು ಲ್ಯಾಂಡು ಪ್ರಾಪರ್ಟಿಗೆ ರಿಲೇಟೆಡ್ ಆಗಿರುತ್ತೆ. ಮತ್ತು ನೀವು ಮನೆಗೂ ಕೂಡ ಲ್ಯಾಂಡಿಗೆ ಕೂಡ ಖರ್ಚು ಕೂಡ ಮಾಡ್ತೀರಿ, ಆಯಿತಾ. ಸೊ ಇದು ಆ್ಯಕ್ಟಿವೇಟ್ ಮಾಡುತ್ತೆ ಅದನ್ನು. ಮತ್ತು ಅದೇನಂದರೆ ಸಾಲ ಮಾಡಿ ನೀವು ಅಥವಾ ನೀವು ಸಡನ್ನಾಗಿ ಬಂದಿರೋಂಥ ದುಡ್ಡನ್ನು ಮನೆ ರಿನೋವೇಷನ್ಗೆ ರೀಕನ್ಸ್ಟ್ರಕ್ಷನ್ಗೆ ಮಾಡುವಂಥದ್ದು ಕೂಡ ಈ ವರ್ಷದಲ್ಲಿ ಇದೆ ನಿಮಗೆ, ಆಯಿತಾ. ಸೊ ನಿಮಗೆ ಕುಜ ವಕ್ರಿ ಆಗಿರೋದ್ರಿಂದ ಆಂಜನೇಯದು ಪೂಜೆಯನ್ನು ಜಾಸ್ತಿ ಮಾಡಿ ಮನೆಯಲ್ಲಿ ಕುಜನ ಬಲವನ್ನು ಮಾಡಿಕೊಡಿ. ಅಂದರೆ ಮನೆಯಲ್ಲಿ ನೀವು 7 ದೀಪಗಳನ್ನು ದಕ್ಷಿಣ ದಿಕ್ಕಿಗೆ ಹಚ್ಚಿ, ಆಯಿತಾ. ಸೊ ಬಲ ಮಾಡಿಕೊಡಿ. ರಕ್ತ ಹಾಳಾಗ್ಬೋದು, ರಕ್ತದಿಂದ ಚರ್ಮದ ಒಂದು ತೊಂದರೆ ಬರ್ಬೋದು, ಅದರ ಬಗ್ಗೆ ಲಕ್ಷ್ಯ ವಹಿಸಿ ಆಯಿತಾ ಮಿಥುನ ರಾಶಿಯವರು. ಹಾಗೆ ನಿಮಗೆ ಏನು 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಪ್ರಯಾಣ ಭಾಳ ಇರುತ್ತೆ. ನೀವು ಹೊರಗಡೆ ದೇಶ ಕೂಡ ಪ್ರಯಾಣ ಮಾಡ್ಬೋದು ಅಂಥ ಸಮಯ ನಡೀತಾ ಇದೆ. ಮತ್ತು ಮನೆಯನ್ನು ಚೇಂಜ್ ಮಾಡೋದು, ಪ್ಲೇಸನ್ನು ಚೇಂಜ್ ಮಾಡೋದು, ಹೊಸ ಮನೆಗೆ ಹೋಗೋದು, ಹೊಸ ರೂಮ್ಗೆ ಶಿಫ್ಟ್ ಆಗುವಂಥದ್ದು ಇವಾಗ ನಡೆಯುತ್ತೆ, ಇದ್ದೇ ಇರುತ್ತೆ, ಆಯಿತಾ. ಸೊ ಗುರು ಕೂಡ ನಿಮಗೆ 12ನೇ ಮನೇಲಿ ಇರೋದ್ರಿಂದ ಅವನು ಕೂಡ ಪ್ರಯಾಣವನ್ನು ಹೇಳ್ತಾನೆ. ಅದು ವಕ್ರಿಯಾಗಿರೋದ್ರಿಂದ ಹೋಗಿದ್ದೇ ಪ್ಲೇಸಿಗೆ ಮತ್ತೆ ವಾಪಸ್ ಹೋಗಿ ಬರ್ತೀವಿ, ಅಥವಾ ದೇವ್ರದ್ದು ಪ್ಲೇಸಿಗೆಲ್ಲ ಮತ್ತೆ ಹೋಗಿ ಬರುವಂಥದ್ದು, ದೇವಸ್ಥಾನಕ್ಕೆ ಮತ್ತೆ ಹೋಗಿ ಬರುವಂಥದ್ದು ನೀವು ನೋಡ್ಕೊಳ್ಬೋದು. ಒಂದು ಸಲ ಹೋಗಿದ್ದೇ ಮತ್ತೆ ಕರೀತಾರೆ, ಯಾರು ಬರ್ತಾರೆ. ಮಂತ್ರಾಲಯಕ್ಕಾದರೆ ಒಂದು 4-5 ಸಲ ಹೋಗ್ಬಿಡೋದು, ತಿರುಪತಿಗೆ ಒಂದು 10 ಸಲ ಹೋಗ್ಬಿಡೋದು, ಹಂಗೆ ಆಗ್ಬಿಡುತ್ತೆ ಅಂತ ಕಂಟಿನ್ಯೂಸ್ಲಿ ಹೋಗುವಂಥದ್ದು ಆಪರ್ಚುನಿಟೀಸ್ ಎಲ್ಲ ಬರುತ್ತೆ ಅಂತ, ಆಯಿತಾ. ಸೊ ಅದು 7ನೇ ಮನೇಲಿ ಆಲ್ರೆಡಿ ಆಗಿರೋದ್ರಿಂದ ನಿಮಗೆ ಮದುವೆಯಲ್ಲಿ ಏನಾದ್ರು ಹುಡುಗ ಅಥವಾ ಹುಡುಗಿ ನೋಡ್ತಾ ಇದ್ದರೆ ಅವರು ತುಂಬ ದೂರಿನಾಗಿರ್ತಾರೆ, ನಿಮ್ಗೆ ಗೊತ್ತಿಲ್ಲದೆ ಊರಿನಿಂದ ಬಂದಿರ್ತಾರೆ ಅಂತ ಕೂಡ ಹೌದು, ಆಯಿತಾ. ಸೊ ಹಾಗೆ ನಿಮಗೆ ಹೊರಗಡೆ ದೇಶಕ್ಕೆ ಹೋದಾಗ ಅಥವಾ ಹೊರಗಡೆ ಊರಿಗೆ ಹೋದಾಗ, ಸಮುದ್ರ ತೀರದ ಹೋದಾಗ ನಿಮ್ಗೆ ಸಡನ್ನಾಗಿ ಇದು ಆ್ಯಕ್ಟಿವೇಟ್, ಮದುವೆ ರಿಲೇಟೆಡ್ ಆಗಿ ಆ್ಯಕ್ಟಿವೇಟ್ ಕೂಡ ಆಗುತ್ತೆ. ಬೆಡ್ ಕಂಫರ್ಟ್ ಅನ್ನೋದೇನಾದರೂ ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿ ಮತ್ತು ನಿಮ್ಮ ಬೆಡ್ರೂಮಲ್ಲಿ ದೇವ್ರದ್ದು ಫೋಟೋ ಇರಬಾರ್ದು, ಆಯಿತಾ. ಅದು ನಿಮಗೆ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಮಾಡುತ್ತೆ. ಗುರು ವಕ್ರಿ ಆಗಿರೋದ್ರಿಂದ ದೊಡ್ಡ ನಷ್ಟ. ಬೆಡ್ ಇಡೋಲ್ಲಿ ದೇವ್ರು ಇಡಬಾರ್ದು ಅಂತ, ಆಯಿತಾ. ಅಂದರೆ ನಿಮಗೆ ಈಗ ನಡೀತಾ ಇದೆ ಆ ಸಮಯಕ್ಕೋಸ್ಕರ. ಹಾಗೆ ನಿಮಗೆ ಈಗ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ಸಿಗ್ತಾರೆ ಅವಾಗ. ಸೊ ಹಾಗಾಗಿ ನಿಮಗೆ ಆವತ್ತು ದಿವಸಕ್ಕೆ ತುಂಬ ಒಳ್ಳೆಯದಿದೆ. ಅಂದರೆ 7ನೇ ಮನೆ ಅಂದರೆ 3ನೇ ಮನೆ ಲಾರ್ಡ್ ಬಂದು 7ನೇ ಮನೆ ಬರ್ತದೆ. ಅಂದರೆ ನೀವು ಕಮ್ಯುನಿಕೇಷನಿಂದ ಒಂದು ಲಾಭವನ್ನು ಪಡಿಬೋದು. ಮದುವೆಗೆ ರಿಲೇಟೆಡ್ ಆಗೆಲ್ಲ ಆ್ಯಕ್ಟಿವೇಟ್ ಆಗ್ತವೆ. ಅವಾಗ ಒಂದು ಬಲ ಆಗುತ್ತೆ, ಒಂದು ಒಳ್ಳೆಯ ಬಲ, ಆಯಿತಾ. ನೀವು ದೇವಸ್ಥಾನಕ್ಕೆ ರಿಲೇಟೆಡ್ ಆಗಿ ನಿಮಗೆ ಹುಡ್ಕೊಂಡು ಬರ್ತಾರೆ. ನೀವು ಅಥವಾ ದೇವ್ರದ್ದು ಸಂಬಂಧಪಟ್ಟ ರಿಚುವಲ್ ನೀವು ಫಾಲೋಅಪ್ ಮಾಡ್ತಿದ್ದೀರ, ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಬಿಡುತ್ತೆ, ಆಯಿತಾ. ಶುಕ್ರನೂ ಅಲ್ಲಿರೋದ್ರಿಂದ 12ನೇ ಮನೇಲಿ ಲಾರ್ಡು. ಸೊ ನೀವು ನಿಮ್ಮ ವೈಫ್ ಜೊತೆಗೆ, ಹಸ್ಬೆಂಡ್ ಜೊತೆಗೆ ತುಂಬ ದೂರ ಪ್ರಯಾಣ ಮಾಡ್ಬೋದು ಅಂತ ಕೂಡ ಇದೆ. ಅದು ದೇವಸ್ಥಾನಕ್ಕೆ ಅಂತಲೇ ಇರುತ್ತೆ. ಯಾಕಂದರೆ ಗುರು ವಕ್ರಿ 12ನೇ ಮನೇಲಿ ಇರೋದ್ರಿಂದ, ಎದುರಿಗೆ ಕೂಡ ಗ್ರಹ ಗುರುನೇ ಆಗಿರೋದ್ರಿಂದ ಚಾನ್ಸಸ್ಸು ತುಂಬ ಅದು ಇರುತ್ತೆ, ಆಯಿತಾ. ಅಂದರೆ ದೂರ ಪ್ರಯಾಣ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗುವಂಥದ್ದು ಚಾನ್ಸಸ್ ತುಂಬ ಇರುತ್ತೆ, ಅಥವಾ ಒಂದು ಪ್ಲೇಸು ಗುರುಗಳಿಗೆ ಸಂಬಂಧಪಟ್ಟು ಇರುತ್ತೆ. ಅದಾದಮೇಲೆ 9ನೇ ಮನೆಯಲ್ಲಿ ನಿಮಗೆ ಶನಿ ಮತ್ತು ಶುಕ್ರ ಸಿಕ್ಕೋದ್ರಿಂದ ಸಡನ್ ದುಡ್ಡು ಬರುತ್ತೆ, ಸಡನ್ ಲಾಭ ಬರುತ್ತೆ ಮಿಥುನ ರಾಶಿಯವರಿಗೆ, ಆಯಿತಾ. ನೀವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಲಾಭ ಬರುತ್ತೆ ಅಂತ, ಸಡನ್ನಾಗಿ ನಿಮಗೆ ಒಳ್ಳೆ ಲಾಭ ಅಂತ ಕೊಡ್ತಾನೆ. ಶನಿ ಶುಕ್ರ ಇಬ್ಬರು ಒಳ್ಳೆ ಫ್ರೆಂಡ್ಸು. ಹಾಗಾಗಿ ತಂದೆಗೆ ರಿಲೇಟೆಡ್ ಆಗಿ ನಿಮ್ಮ ತಂದೆಯವರೆಲ್ಲ ಇದ್ದರೆ ನೀವು ತಂದೆಗೆ ಒಂದು ಒಳ್ಳೆ ಪಾದರಕ್ಷೆ ಕೊಡಿ, ಬ್ರ್ಯಾಂಡೆಡ್ ಪಾದರಕ್ಷೆ ಕೊಡಿ, ನಿಮಗೆ ಸಖತ್ ಲಾಭ ಕೊಡುತ್ತೆ, ಆಯಿತಾ. ಅಂದರೆ ನೀವು ಹಿಂದೆ ನೋಡಿರಲ್ಲ ಅಂಥದ್ದೊಂದು ಕೊಡುತ್ತೆ. ಆ್ಯನ್ಸೆಸ್ಟರ್ ಪ್ರಾಪರ್ಟೀಸ್ ಎಲ್ಲ ಬರುತ್ತೆ, ತುಂಬ ಇದೆ. ಮನೆಯದೇನಾದ್ರು ಡಿವೈಡ್ ಆಗೋ ಚಾನ್ಸಸ್ ಇರುತ್ತೆ ಮನೆಯದು, ಆಯಿತಾ. ಡಿವೈಡ್ ಆಗಿ ನಿಮಗೆ ಬರುತ್ತೆ ಕೂಡ. ಅದಕ್ಕೆ ಡಿವೈಡ್ ಆಗೋಕ್ಕೆ ಆಲ್ರೆಡಿ ನಡೀತಾ ಇದೆ. ಸೊ ಅದು ನಡೆಯುತ್ತೆ, ನಿಮಗೆ ಬರುತ್ತೆ ಅಂತ ಕೂಡ, ಆಯಿತಾ. ಸೊ ಇದಿಷ್ಟು ನಿಮ್ಮದು ಮಿಥುನ ರಾಶಿಯವರು. ಇನ್ನೇನಿದ್ರು ನಿಮ್ಮ ಜಾತಕದ ಮೂಲಕ ನಾವು ನೋಡಬೇಕು. ಇನ್ನೇನಾದ್ರು ಇದ್ದರೆ ನಿಮ್ಮ ಜಾತಕದಿಂದ ದಶಾದಲ್ಲಿ ಸಮಯದಲ್ಲಿ, ಅಂದರೆ ನಾವು ಈಗೇನೋ ಹೇಳ್ತೀವಲ್ಲ ಅದೆಲ್ಲ ನಡಿಬೇಕು ಅಂದರೆ ಕೂಡ ದಶಾಬಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಸೊ ನೀವೇನೋ ಹೀಲಿಂಗ್ ಆಗಬೇಕು ಅಂದರೆ ಲಕ್ಷ್ಮೀ ಪೂಜೆ ಮಾಡಿ, ಕೊಲ್ಲಾಪುರ ಲಕ್ಷ್ಮೀ ನೋಡ್ಕೊಂಡು ಬನ್ನಿ,
ಆಯಿತಾ, ಅದು ನಿಮಗೆ ತುಂಬ ಲಾಭ ಕೊಡುತ್ತೆ. ಅಥವಾ ಲಕ್ಷ್ಮೀ ಪೂಜೆಯನ್ನು ಮಾಡಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅದರಿಂದ ದೊಡ್ಡ ಮಟ್ಟದಲ್ಲಿ ನೆಟ್ವರ್ಕು ಆಗುತ್ತೆ, ದುಡ್ಡು ಕೂಡ ಬರುತ್ತೆ, ಹೀಲಿಂಗ್ ಕೂಡ ಆಗುತ್ತೆ. ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ ಹೀಲಿಂಗ್ ಕೂಡ ಆಗುತ್ತೆ. ಓಂ ಮಾತ್ರೇ ನಮಃ.